ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇದೀಗ ಮತ್ತೊಂದು ದೇಶದಲ್ಲಿ ದಂಗೆ ಶುರುವಾಗಿದೆ. ಲಕ್ಷಾಂತರ ಮಂದಿ ಬೀದಿಗಿಳಿದು ಹೋರಾಟವನ್ನು ಆರಂಭಿಸಿದ್ದಾರೆ. ಆರಂಭದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೀತಾ ಇತ್ತು. ಆದರೆ ಯಾವಾಗ ಭದ್ರತಾ ಪಡೆಗಳು ಪ್ರತಿಭಟನಾಕಾರರನ್ನ ಕೊಲ್ಲೋದಿಕ್ಕೆ ಶುರು ಮಾಡಿಕೊಂಡ್ವೋ ಆಗ ಪ್ರತಿಭಟನಾಕಾರರು ಕೂಡ ತಿರುಗಿ ಬಿದ್ರು. ಹೀಗಾಗಿ ಕಂಡಲ್ಲಿ ಬೆಂಕಿಯನ್ನ ಹಚ್ಚಲಾಗ್ತಿದೆ, ಕಂಡಲ್ಲಿ ಕಲ್ಲು ತೂರಾಟ ನಡೀತಾ ಇದೆ. ಇನ್ನೊಂದು ಕಡೆಯಿಂದ ರಸ್ತೆಯಲ್ಲಿ ರಕ್ತವೇ ಹರಿಯೋದಿಕ್ಕೆ ಶುರುವಾಗಿದೆ. ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಂಧುಗಳೇ, ಈ ರೀತಿಯಾಗಿ ದಂಗೆ ಶುರುವಾಗಿರೋದು ಮಧ್ಯಪ್ರಾಚ್ಯದ ಪ್ರಮುಖ ರಾಷ್ಟ್ರ ಆಗಿರುವಂತ ಇರಾನ್ನಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಡೆಯಿಂದ ಅಮೆರಿಕ, ಮತ್ತೊಂದು ಕಡೆಯಿಂದ ಇಸ್ರೇಲ್ ಇರಾನ್ ವಿರುದ್ಧ ತಿರುಗಿ ಬಿದ್ದಿವೆ. ಇದರ ನಡುವೆ ಇದೀಗ ಇರಾನ್ನಲ್ಲಿ ಅತಿ ದೊಡ್ಡ ಆಂತರಿಕ ದಂಗೆ ಶುರುವಾಗಿದೆ. ಬಂಧುಗಳೇ, ಈ ರೀತಿಯಾದಂಥ ಆಂತರಿಕ ದಂಗೆ ಅಥವಾ ಪ್ರತಿಭಟನೆ ಇರಾನ್ಗೆ ಹೊಸ್ತಂತೂ ಅಲ್ಲ ಬಿಡಿ. ಹಿಂದೆ ಇರಾನ್ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಜಪ್ರಭುತ್ವ ಇತ್ತು. ಆಗ ಆ ರಾಜಪ್ರಭುತ್ವದ ವಿರುದ್ಧ ಅತೀ ದೊಡ್ಡ ಹೋರಾಟ ನಡೆದಿತ್ತು. ಆಗಲೂ ಕೂಡ ಸಾವಿರಾರು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ರು. ಆಗ ರಾಜಪ್ರಭುತ್ವವನ್ನು ಕಿತ್ತೊಗೆಯೋದಕ್ಕೆ ಹೋರಾಟ ನಡೆದಿತ್ತು. ಜನರಿಗೆ ಹೊಸ ಆಡಳಿತ ಬರಲಿ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಹೀಗಾಗಿ 1979ರಲ್ಲಿ ಹೊಸ ಆಡಳಿತ ಶುರುವಾಯಿತು. ಆರಂಭದಲ್ಲೇನೋ ಹೊಸ ಆಡಳಿತ ಜನರಿಗೆ ರುಚಿಸ್ತು. ಆದರೆ ಬರ್ತಾ ಆ ಹೊಸ ಆಡಳಿತ ಉಸಿರುಗಟ್ಟಿಸೋದಿಕ್ಕೆ ಆರಂಭಿಸಿ ಬಿಡ್ತು. ಕಾರಣ ಅತಿಯಾದಂಥ ಇಸ್ಲಾಮೀಕರಣ, ಅಂದ್ರೆ ಕಟ್ಟರ್ ಇಸ್ಲಾಮೀಕರಣ. ಹೀಗಾಗಿ ಜನ ಆ ಹೊಸ ಆಡಳಿತದ ವಿರುದ್ಧವೇ ನಿಧಾನಕ್ಕೆ ಹೋರಾಟವನ್ನ ಆರಂಭಿಸ್ತಾರೆ. ಅದು 2022ರಲ್ಲಿ ದೊಡ್ಡ ಮಟ್ಟಿಗೆ ಸ್ಫೋಟ ಆಯಿತು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸರಿಯಾಗಿ ಹಿಜಾಬ್ ಧರಿಸಿಲ್ಲ ಎನ್ನುವ ಕಾರಣಕ್ಕಾಗಿ 22 ವರ್ಷದ ಹೆಣ್ಣುಮಗಳನ್ನ ಪೊಲೀಸರು ನಡು ರಸ್ತೆಯಲ್ಲಿ ಗುಂಡಿಟ್ಟು ಸಾಯಿಸಿ ಬಿಡ್ತಾರೆ. ಆಗ ಜನ ದಂಗೆ ಎದ್ದು ಬಿಡ್ತಾರೆ. ಹಿಜಾಬ್ ಧರಿಸಿಲ್ಲ ಎನ್ನುವ ಕಾರಣಕ್ಕಾಗಿ ನೀವು ಜನರನ್ನ ಸಾಯಿಸ್ತೀರಿ ಅಂದ್ರೆ ಮುಂದೆ ನಿಮ್ಮ ಆಡಳಿತದಲ್ಲಿ ನಾವು ಹೇಗೆ ಬದುಕನ್ನ ಸಾಗಿಸೋದು ಅಂತ ಹೇಳಿ. ಹೀಗಾಗಿ ಅದೆಷ್ಟೋ ಮಹಿಳೆಯರು ಬೀದಿಗಿಳಿದು ಹಿಜಾಬನ್ನ ಕಿತ್ತೆಸೆದು ಆಗ ಹೋರಾಟವನ್ನ ಮಾಡಿದ್ರು. ಆ ಹೋರಾಟದಲ್ಲಿ 550ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಅದಾದ ನಂತರ ನಿಧಾನಕ್ಕೆ ಪ್ರತಿಭಟನೆ ತಣ್ಣಗಾಗಿತ್ತು. ಅದೆಲ್ಲವೂ ಆದ ನಂತರ ಇದೀಗ ಇರಾನ್ನಲ್ಲಿ ಮತ್ತೊಂದು ಹೊಸ ದಂಗೆ ಶುರುವಾಗಿದೆ. ಈ ದಂಗೆ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ನನ್ನ ಸಂಪೂರ್ಣವಾಗಿ ಬದಲಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ, ಅಥವಾ ಇರಾನ್ ಚಿತ್ರಣವನ್ನೇ ಚೇಂಜ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಏನಾಗ್ತಿದೆ ಇರಾನ್ನಲ್ಲಿ ಸದ್ಯ? ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಡೀಟೇಲ್ಸ್, ಕೊನೆವರೆಗೂ ಕೂಡ ಗಮನಿಸ್ತಾ ಹೋಗಿ. ಬಂಧುಗಳು, ಇರಾನ್ನಲ್ಲಿ ಹೋರಾಟ ಆರಂಭ ಆಗಿ ಹೆಚ್ಚು ಕಡಿಮೆ 14 ದಿನ ಆಯಿತು. ಇಲ್ಲಿಯವರೆಗೆ ಸಿಕ್ಕಿರುವಂಥ ಲೆಕ್ಕದ ಪ್ರಕಾರವಾಗಿ 217 ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ನ ರಾಜಧಾನಿಯಾಗಿರುವಂಥ ಟೆಹರಾನ್ನಲ್ಲೇ ಅತಿ ಹೆಚ್ಚು ಸಾವಾಗಿದೆ. ಈ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಕಾರಣ ಸಾವಿರಾರು ಮಂದಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಬಂಧುಗಳೇ, ಈಗಿನ ದಂಗೆ ಶುರುವಾಗೋದಕ್ಕೆ ಪ್ರಮುಖ ಕಾರಣ ಏನು? ದಂಗೆಗೆ ತಕ್ಷಣದ ಕಾರಣ ಅಂತ ಇಲ್ಲ. ಅಲ್ಲಿ ಹಿಂದಿನಿಂದಲೂ ಕೂಡ ಜನ ಒಂದು ರೀತಿಯಲ್ಲಿ ಕುದಿತಾನೆ ಇದ್ರು. ಜನರೊಳಗಡೆ ಸಿಟ್ಟಿತ್ತು. ನಾನು ಆಗಲೇ ಹೇಳಿದ ಹಾಗೆ ಅತಿಯಾದಂಥ ಮೂಲಭೂತವಾದಿತನ ಅಥವಾ ಅತಿಯಾದಂಥ ಇಸ್ಲಾಮೀಕರಣ, ಉಸಿರುಗಟ್ಟಿಸುವಂಥ ವಾತಾವರಣ, ಮಹಿಳೆಯರ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಿತ್ಕೊಂಡು ಬಿಟ್ಟಿದ್ರು. ಒಂದು ರೀತಿಯಲ್ಲಿ ಆ ಕಾನೂನು ಇತ್ತಲ್ಲ, ಜನರಿಗೆ ಒಂದು ರೀತಿಯಲ್ಲಿ ಹಿಂಸೆ ಕೊಡುವ ರೀತಿಯಲ್ಲಿ ಇತ್ತು. ಇದೆಲ್ಲವಂದರಲ್ಲೂ ಕೂಡ ಜನ ಬೆಸತ್ತು ಹೋಗಿಬಿಟ್ಟಿದ್ರು. ಆಡಳಿತ ಬದಲಾಗಬೇಕು ಎನ್ನುವ ರೀತಿಯಲ್ಲಿ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ಅಯತುಲ್ಲಾ ಖಮೇನಿ ಸದ್ಯ ಸರ್ವೋಚ್ಚ ನಾಯಕ ಇರಾನ್ಗೆ. ಈ ಖಮೇನಿ ವಿರುದ್ಧ ಜನರ ಆಕ್ರೋಶ ಬರ್ತಾ ಜಾಸ್ತಿ ಆಗೋದಿಕ್ಕೆ ಶುರುವಾಗಿತ್ತು. ಹೀಗಾಗಿ ಸರ್ವಾಧಿಕಾರಿ ಖಮೇನಿಯನ್ನ ಕಿತ್ತೊಗೆಬೇಕು ಅಂತ ಜನ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರು. ಆದರೆ ಪ್ರತಿಭಟನೆ ಮಾಡುವಷ್ಟು ಧೈರ್ಯ ಇರಲಿಲ್ಲ, ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸುವಷ್ಟರ ಮಟ್ಟಿಗೆ ಜನರಿಗೆ ಆಗ ಒಂದು ಇದಿರಲಿಲ್ಲ. ಆದರೆ ಇತ್ತೀಚೆಗೆ ರಸ್ತೆಗೆ ಇಳಿಯಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿಬಿಡ್ತು. ಅದಕ್ಕೆ ಕಾರಣ ಏನಪ್ಪಾ ಅಂದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇರಾನ್ ಅಮೆರಿಕದ ಜೊತೆಗೆ ಶತ್ರುತ್ವವನ್ನು ಕಟ್ಕೊಂಡಿದೆ. ಇಸ್ರೇಲ್ ಜೊತೆಗೂ ಕೂಡ ಶತ್ರುತ್ವ ಇದೆ. ಒಂದು ಕಡೆಯಿಂದ ಇಸ್ರೇಲ್ ಜೊತೆಗಿನ ಗುದ್ದಾಟದ ಕಾರಣಕ್ಕಾಗಿ ಆರ್ಥಿಕವಾಗಿ ತುಂಬಾನೇ ಸೋತ್ ಹೋಗಿಬಿಟ್ಟಿತ್ತು ಇರಾನ್. ಇನ್ನೊಂದು ಕಡೆಯಿಂದ ಇರಾನ್ ಈ ಉಗ್ರರನ್ನ ಸಾಕುವಂತ ಕೆಲಸವನ್ನ ಮಾಡ್ತಾ ಇತ್ತು. ಆ ಕಾರಣಕ್ಕಾಗಿಯೂ ಕೂಡ ಅಲ್ಲಿನ ಸಂಪತ್ತೆಲ್ಲವೂ ಕೂಡ ಉಗ್ರರ ಕೈ ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು. ಇನ್ನೊಂದು ಕಡೆಯಿಂದ ಅಮೆರಿಕ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳು ಏನು ಮಾಡಿಬಿಡ್ತವೆ ಅಂದರೆ, ಇರಾನ್ ಮೇಲೆ ಸಂಪೂರ್ಣವಾಗಿ ಆರ್ಥಿಕ ನಿಬಂಧನೆಯನ್ನು ವಿಧಿಸಿ ಬಿಡ್ತವೆ. ಹೀಗಾಗಿ ಇರಾನ್ ಜೊತೆಗೆ ತೈಲ ವ್ಯಾಪಾರವನ್ನ ಮಾಡುವಂತ ಧೈರ್ಯವನ್ನ ಯಾವುದೇ ರಾಷ್ಟ್ರವೂ ಕೂಡ ತೋರಿಸೋದಿಲ್ಲ. ಕೇವಲ ಚೀನಾ ಮಾತ್ರ ಇರಾನ್ನಿಂದ ತೈಲವನ್ನ ಖರೀದಿ ಮಾಡ್ತಾ ಇತ್ತು.
ಇರಾನ್ನಿಂದ ಬೇರೆ ಯಾರೂ ತೈಲ ಖರೀದಿ ಮಾಡದ ಕಾರಣಕ್ಕಾಗಿ ಚೀನಾ ತನಗೆ ಹೇಳಿದ ರೇಟಿಗೆ ತೈಲ ಕೊಡಬೇಕು ಅಂತ ಹೇಳಿ ತುಂಬ ಕಡಿಮೆ ರೇಟಿಗೆ ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಹೀಗಾಗಿ ತೈಲದ ಮೇಲೆ ಡಿಪೆಂಡ್ ಆಗಿದ್ದಂತಹ ಇರಾನ್ ಈ ಆರ್ಥಿಕ ನಿಬಂಧನೆಯ ಕಾರಣಕ್ಕಾಗಿ, ಇಸ್ರೇಲ್ ಜೊತೆಗಿನ ಗುದ್ದಾಟದ ಕಾರಣಕ್ಕಾಗಿ, ಈ ಬೇರೆ ಬೇರೆ ಒಂದಷ್ಟು ಕಾರಣಗಳಿಗಾಗಿ ಆರ್ಥಿಕವಾಗಿ ಸಂಪೂರ್ಣವಾಗಿ ಸೋತು ಸುಣ್ಣವಾಗಿ ಹೋಗಿಬಿಟ್ಟಿತ್ತು. ಇದರ ಪರಿಸ್ಥಿತಿ ಏನಾಗ್ಬಿಡ್ತು ಅಂದರೆ, ಅಥವಾ ಇದರ ಇಂಪ್ಯಾಕ್ಟ್ ಏನಾಗ್ಬಿಡ್ತು ಅಂದರೆ, ಅಲ್ಲಿ ವಿಪರೀತವಾದಂಥ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಹಣದುಬ್ಬರದ ಪರಿಸ್ಥಿತಿ, ಹೀಗೆ ಜನ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತಾಯಿತು. ಉದ್ಯೋಗವನ್ನು ಕಳ್ಕೊಂಡು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು. ಅದೆಷ್ಟೋ ಜನ ಸಾಕಷ್ಟು ದಿನಗಳಿಂದ ಹಸಿವಿನಿಂದ ಬಳಲುವಂಥ ಸ್ಥಿತಿ ಎದುರಾಗ್ಬಿಡ್ತು. 1 kg ಚಿಕನ್ ತೆಗೆದುಕೊಳ್ಬೇಕು ಅಂದರೆ 1 ಮೂಟೆ ಹಣವನ್ನು ತಗೊಂಡು ಹೋಗಬೇಕು ಅನ್ನುವಂಥ ಪರಿಸ್ಥಿತಿ. ಈಗ ಡಾಲರ್ ಎದುರುಗಡೆ ಅವರ ಮೌಲ್ಯ ಹೇಗಾಗಿದೆ ಅಂದರೆ, ನಮ್ಮಲ್ಲಿ ರುಪಿ ಅಂತ ಕರಿತೀವಿ, ಅವರಲ್ಲಿ ರಿಯಾಲ್ ಇದೆಯಲ್ಲ, ಆ ರಿಯಾಲ್ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಹೆಚ್ಚು ಕಡಿಮೆ ಒಂದು 2 ವರ್ಷದ ಹಿಂದೆ $1 ಎದುರುಗಡೆ 4 ಲಕ್ಷ ರಿಯಾಲ್ ಇತ್ತು. ಆದರೆ ಈಗ $1 ಎದುರುಗಡೆ ಆ ರಿಯಾಲ್ ಬೆಲೆ 14 ಲಕ್ಷಕ್ಕೆ ಹೋಗಿ ತಲುಪಿದೆ. ನಮ್ಮಲ್ಲಿ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಸದ್ಯ 90ರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದೆಯಲ್ಲ, ಅಲ್ಲಿ $1ಗೆ 14 ಲಕ್ಷ ರಿಯಾಲ್ ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಅಂದರೆ ಅವರ ದುಡ್ಡಿಗೆ ಯಾವುದೇ ಬೆಲೆಯೂ ಕೂಡ ಇಲ್ಲದಂತ ಆಗಿಬಿಟ್ಟಿದೆ. ದುಡ್ಡಿಗೆ ಬೆಲೆ ಇಲ್ಲ ಅಥವಾ ಕರೆನ್ಸಿ ಅಪಮೌಲ್ಯ ಅಂದರೆ ಏನರ್ಥ? ನಾವು ಯಾಕೆ ರೂಪಾಯಿ ಮೌಲ್ಯ ಕುಸಿತಾದಾಗ ಆತಂಕವನ್ನು ವ್ಯಕ್ತಪಡಿಸ್ತೀವಿ ಅಂದರೆ, ಕರೆನ್ಸಿ ಅಪಮೌಲ್ಯದ ಮುಂದಿನ ಪರಿಣಾಮ ಏನು ಅಂದರೆ ಇದೆ. ಅಂದರೆ ಆರ್ಥಿಕವಾಗಿ ಆ ದೇಶ ಸಂಪೂರ್ಣವಾಗಿ ದಿವಾಳಿ ಆಗಿ ಹೋಗಿಬಿಡುತ್ತೆ. ಜನ ಹಸಿವಿನಿಂದ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಯಾವಾಗ ಇಂಥದ್ದೆಲ್ಲವೂ ಕೂಡ ಶುರುವಾಯಿತು, ಜನ ಕೆಲಸ ಕಳ್ಕೊಂಡ್ರು, ಜನ ಒಂದು kg ಚಿಕನ್ ಕೊಂಡ್ಕೊಳ್ಳೋಕ್ಕೆ ದುಡ್ಡಿನ ಮೂಟೆಯನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು. ಜನ ಕನಸ್ತು ಇನ್ನು ಸುಮ್ಮನೆ ಕೂತ್ಕೊಂಡ್ರೆ ಸಾಧ್ಯನೇ ಇಲ್ಲ, ನಾವೇನಾದರೂ ಮಾಡಲೇಬೇಕು ಎನ್ನುವ ರೀತಿಯಲ್ಲಿ ಮೊದಲೇ ಅತಿಯಾದಂಥ ಇಸ್ಲಾಮೀಕರಣದಿಂದ ಬೆಸತ್ತು ಹೋಗಿಬಿಟ್ಟಿದ್ರು. ಇನ್ನೊಂದು ಕಡೆಯಿಂದ ಯಾವಾಗ ಈ ರೀತಿಯಾಗಿ ಬೆಲೆ ಏರಿಕೆ ಇಂಥದ್ದೆಲ್ಲವೂ ಕೂಡ ಶುರುವಾಯಿತು, ಜನ ರೊಚ್ಚಿಗೆದ್ರು. ಅದರ ನಡುವೆ ಏನಾಯಿತು ಅಂದರೆ, 1979ಕ್ಕೂ ಮುನ್ನ ಅಲ್ಲಿ ರಾಜಪ್ರಭುತ್ವ ಇತ್ತಲ್ಲ, ಇದೇ ಖಮೇನಿ ಆ ರಾಜಪ್ರಭುತ್ವವನ್ನು ಒಂದು ರೀತಿಯಲ್ಲಿ ಆಡಳಿತದಿಂದ ದೂರ ಇಡುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಆಗ ಯಾರು ಆಳ್ವಿಕೆ ನಡೆಸ್ತಾ ಇದ್ರು ಅವರು ಸೀದಾ ಅಮೆರಿಕಾಗೆ ಪಲಾಯನವನ್ನು ಮಾಡಿದ್ರು. ಇಡೀ ಕುಟುಂಬವೇ ಗಡೀಪಾರಾಗ್ಬಿಟ್ಟಿತ್ತು. ಅಂದಿನ ರಾಜನ ಮಗ ಯಾರು ಅಂದರೆ ರೆಜಾ ಪೆಹ್ಲವಿ ಅಂತ ಅವರ ಹೆಸರು. ಇದೀಗ ಅದೇ ಪೆಹ್ಲವಿ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಇರಾನ್ ಜನರಿಗೆ ಇದೀಗ ಪೆಹ್ಲವಿಯೇ ಮತ್ತೊಮ್ಮೆ ನಮ್ಮ ಲೀಡರ್ ಆಗಬೇಕು, ನಮ್ಮ ಆಡಳಿತವನ್ನು ನಡೆಸಬೇಕು ಅಂತ ಅನ್ಸೋದಿಕ್ಕೆ ಶುರುವಾಗಿದೆ. ಯಾವಾಗ ಪೆಹ್ಲವಿ ಹೋರಾಟಕ್ಕೆ ಕರೆ ನೀಡ್ತಾರೋ ಜನ ಹಿಂದೆ ಮುಂದೆ ನೋಡೋದಿಲ್ಲ, ಲಕ್ಷಾಂತರ ಮಂದಿ ಬೀದಿಗಿಳಿತಾರೆ, ತಮ್ಮ ಹೋರಾಟವನ್ನು ತೀವ್ರಗೊಳಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆರಂಭದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೀತಾ ಇತ್ತು. ಯಾವಾಗ ಭದ್ರತಾ ಪಡೆಗಳು ಕಂಡಲ್ಲಿ ಜನರಿಗೆ ಗುಂಡು ಹೊಡೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾವೋ, ಯಾವಾಗ ರಸ್ತೆಯಲ್ಲಿ ರಕ್ತವೇ ಹರಿಯೋದಕ್ಕೆ ಶುರುವಾಗುತ್ತೋ, ನೂರಾರು ಮಂದಿ ಪ್ರಾಣವನ್ನು ಕಳ್ಕೊಳ್ಳೋದಕ್ಕೆ ಆರಂಭ ಆಗಿಬಿಡ್ತಾರೋ, ಆಗ ಪ್ರತಿಭಟನಾಕಾರರು ಕೂಡ ತಿರುಗಿ ಬೀಳ್ತಾರೆ. ಕಂಡಲ್ಲಿ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಈ ಖಮೇನಿ ಸರ್ವಾಧಿಕಾರಿ ಖಮೇನಿ ತೊಲಗಲಿ ಅಥವಾ ಆತನ ಸಾವಾಗಲಿ, ಆತನ ನಾಶವಾಗಲಿ ಅಂತ ಘೋಷಣೆಯನ್ನು ಕೂಗ್ತಾ ಜನ ಇದೀಗ ಬೀದಿಗೆ ಇಳಿದಿದ್ದಾರೆ. ಈಗ ಅಮೆರಿಕ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದೆ. ಅಮೆರಿಕ ಹೇಳ್ತಾ ಇದೆ, ಇದೇ ರೀತಿಯಾಗಿ ಪ್ರತಿಭಟನಾಕಾರರಿಗೆ ಗುಂಡು ಹೊಡಿತೀರಿ ಅಂದರೆ ನಾವು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದಿಲ್ಲ, ನಾವು ಎಂಟ್ರಿ ಕೊಡಬೇಕಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಖಮೇನಿ ಡೊನಾಲ್ಡ್ ಟ್ರಂಪ್ಗೆ ಇದೀಗ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ದೇಶದನ್ನು ನೋಡ್ಕೊಳ್ಳಿ, ನಿಮ್ಮಿಂದಲೇ ನಮ್ಮ ದೇಶದಲ್ಲಿ ಪ್ರತಿಭಟನೆ ನಡೀತಿದೆ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವೇನಾದರೂ ಎಂಟ್ರಿ ಕೊಟ್ಟರೆ ನಾವು ಕೂಡ ಸುಮ್ಮನೆ ಇರೋದಿಲ್ಲ ಎನ್ನುವ ರೀತಿಯಲ್ಲಿ ಖಮೇನಿ ಕೂಡ ಇದೀಗ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಅಂದರೆ ಇದರ ನಡುವೆ ಅಮೆರಿಕ ಮತ್ತು ಇರಾನ್ ನಡುವೆಯೂ ಕೂಡ ಒಂದು ರೀತಿಯಾದಂಥ ತಿಕ್ಕಾಟ ಎಲ್ಲವೂ ಕೂಡ ಆರಂಭ ಆಗಿದೆ. ಓವರಾಲ್ ಈ ಹೋರಾಟ, ಈ ಪ್ರತಿಭಟನೆ ಇಂಪ್ಯಾಕ್ಟ್ ಏನಾಗಬಹುದು ಅಂದರೆ, ಒಂದಷ್ಟು ಅಂತಾರಾಷ್ಟ್ರೀಯ ತಜ್ಞರ ಪ್ರಕಾರವಾಗಿ ಅಥವಾ ಅವರ ವಿಶ್ಲೇಷಣೆ ಪ್ರಕಾರವಾಗಿ 1979ರಲ್ಲಿ ಇರಾನ್ ಚಿತ್ರಣ ಬದಲಾಗಿತ್ತು. ರಾಜಪ್ರಭುತ್ವ ದೂರವಾಗಿ ಖಮೇನಿ ಆಡಳಿತ ಶುರುವಾಗಿತ್ತು. ಈಗ ಮತ್ತೊಮ್ಮೆ ಇರಾನ್ ಚಿತ್ರಣ ಬದಲಾಗಬಹುದು ಅಂತ ಅನಿಸ್ತಾ ಇದೆ. ಖಮೇನಿ ಆಡಳಿತದಿಂದ ದೂರವಾಗಿ ಈ ಹಿಂದೆ ಇದ್ರಲ್ಲ ರಾಜ, ಆ ರಾಜನ ಮಗ ಪೆಹ್ಲವಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು ಎನ್ನುವಂಥ ಮಾತುಗಳು ಇದೀಗ ಕೇಳಿ ಬರೋದಕ್ಕೆ ಶುರುವಾಗಿದೆ. ಹೀಗಾಗಿ ಇರಾನ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವಂತೆಲ್ಲ ನಿರೀಕ್ಷೆ ಇದೆ. ಯಾವುದೋ ಒಂದು 2 ಪ್ರಾಂತ್ಯಗಳಲ್ಲಿ ಹೋರಾಟ ಅಂದ್ರೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಏನಾಗ್ಬಿಟ್ಟಿದೆ ಅಂದರೆ, ಅಲ್ಲಿರುವಂಥ 31 ಪ್ರಾಂತ್ಯಗಳ 140ಕ್ಕೂ ಹೆಚ್ಚು ನಗರಗಳಲ್ಲಿ ಈ ಹೋರಾಟ ನಡೀತಾ ಇದೆ. ಹೀಗಾಗಿ ಇಡೀ ಇರಾನ್ ಹೊತ್ತಿ ಉರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇರಾನ್ ಈಗಿನ ರೀತಿಯಲ್ಲಿ ಇರಲಿಲ್ಲ. ಈಗಲ್ಲಿ ಏನಾಗಿದೆ ಅಂದರೆ, ಅತಿಯಾದಂಥ ಇಸ್ಲಾಮೀಕರಣ, ಯಾವುದಕ್ಕೂ ಫ್ರೀಡಮ್ ಇಲ್ಲ, ಬುರ್ಕಾ ಧರಿಸಲೇಬೇಕು, ಹಿಜಾಬನ್ನು ಧರಿಸಲೇಬೇಕು, ಮಹಿಳೆಯರು ಇಂತಿಂಥ ಕಾನೂನುಗಳನ್ನು ಫಾಲೋ ಮಾಡಬೇಕು ಅಂಥದ್ದೆಲ್ಲವೂ ಕೂಡ ಇದೆಯಲ್ಲ. ಮುಂಚೆ ಇರಾನ್ ಹೀಗಿರಲಿಲ್ಲ.
ಈ ಒಂದಷ್ಟು ಹಳೆಯ ಫೋಟೋಗಳನ್ನು ನೋಡಿದ್ರೆ ನೀವೇ ಆಶ್ಚರ್ಯಚಕಿತರಾಗ್ತೀರಿ. ಅಲ್ಲಿ ಮಹಿಳೆಯರು ಹಿಜಾಬ್ ಧರಿಸ್ತಾ ಇರಲಿಲ್ಲ, ಬುರ್ಕವನ್ನು ಧರಿಸ್ತಾ ಇರಲಿಲ್ಲ, ಆರಾಮಾಗಿ ಮ್ಯೂಸಿಕ್ಕನ್ನು ಕೇಳ್ತಾ ಇದ್ರು, ಆರಾಮಾಗಿ ಮನರಂಜನೆಯನ್ನು ಪಡಿತಾ ಇದ್ರು, ಆರಾಮಾಗಲ್ಲಿ ಓಡಾಡ್ತಾ ಇದ್ರು. ಯಾವುದಕ್ಕೂ ಕೂಡ ಅಲ್ಲಿ ಅತಿಯಾದಂಥ ಒತ್ತಡ ಇರಲಿಲ್ಲ, ಹೀಗೆ ಇರಬೇಕು ಅನ್ನುವಂಥ ರೂಲ್ಸ್ ಯಾವುದೂ ಕೂಡ ಇರಲಿಲ್ಲ. ಖಮೇನಿ ಆ ವಿಚಾರವನ್ನೇ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದು. ಖಮೇನಿ ಜನರ ತಲೆಯಲ್ಲಿ ಏನು ಬಿತ್ತೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದರೆ, ನೋಡಿ ನಮ್ಮ ಜನರಿಗೆ ವಿಪರೀತವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದ್ದಾರೆ, ಇದು ಸ್ವೇಚ್ಛಾಚಾರವಾಗಿ ಟರ್ನ್ ಆಗ್ತಾ ಇದೆ, ಇಸ್ಲಾಂ ಮೂಲ ತತ್ವಗಳೇನಿದೆ ಅದರಿಂದ ಜನ ದೂರ ಆಗ್ತಿದ್ದಾರೆ, ಹೀಗಾಗ್ಬಿಟ್ರೆ ಮುಂದೊಂದು ದಿನ ನಾವು ಯಹೂದಿಗಳ ಕೈಗೊಂಬೆ ಆಗ್ತೀವಿ, ಅಮೆರಿಕದ ಗುಲಾಮಿಗಿರಿಗಳಾಗ್ಬಿಡ್ತೀವಿ, ನಾವು ಬದಲಾಗಬೇಕು ಅಂತೇಳಿ ಹೋರಾಟವನ್ನು ಆರಂಭಿಸಿದ್ದು. ಆಗ ಜನರಿಗೆ ಇದೇನೋ ಚಂದ ಅನ್ಸೋದಿಕ್ಕೆ ಶುರುವಾಯಿತು. ಆದರೆ ಈಗ ಜನಕ್ಕೆ ಅನ್ಸೋದಿಕ್ಕೆ ಶುರುವಾಗ್ತಿದೆ, ಮುಂಚೆ ಇದ್ದಿದ್ದೆ ಬಹಳ ಅದ್ಭುತವಾಗಿತ್ತು, ಇಂತಹ ಪರಿಸ್ಥಿತಿ ನಮಗೆ ಬೇಡ ಅಂತ ಹೇಳಿ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.